ವಾರ್ತೆಗಳ ಪ್ರಾಯೋಜಕರು. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ 2ನೇ ಅವಧಿಗೆ ಅಧ್ಯಕ್ಷರಾಗಿ ಗುರುನಾಥ್, ಪ್ರಧಾನ ಕಾರ್ಯದರ್ಶಿಯಾಗಿ ಸಿದ್ದಯ್ಯ ಸ್ವಾಮಿ ಕುಕ್ನೂರು ಆಯ್ಕೆ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ. ನಗರದ ಮಾಣಿಕ್ ಪ್ರಭು ದಿವ್ಯಾಂಗ ಮಕ್ಕಳ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ. ಸ್ಲೀಪರ್ ಕೋಚ್ ಬಸ್ ಪಲ್ಟಿ, 13 ಜನರಿಗೆ ಗಾಯ. ಮತ್ತು ಮುರಾನ್ಪುರ ಬಳಿ ಕಾರು ಪಲ್ಟಿ, ಗಬ್ಬೂರು PSI ಸೇರಿ 5 ಗಾಯ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಗೆ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಇನ್ನಿತರ ಸ್ಥಾನಗಳಿಗೆ ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ಚುನಾವಣೆಗೆ ಜಿಲ್ಲೆಯ ವಿವಿಧ ತಾಲೂಕು ಮತ್ತು ನಗರ ಪತ್ರಕರ್ತರು ಆಗಮಿಸಿ ತಮ್ಮ ಮತಗಳನ್ನು ಚಲಾಯಿಸಿದರು. ಮತದಾನಕ್ಕಾಗಿ ನಗರದ ಪತ್ರಿಕಾ ಭವನದ ಮತಗಟ್ಟೆಯಲ್ಲಿ ಶಿಸ್ತುಬದ್ಧವಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ 1 ಜಿಲ್ಲಾಧ್ಯಕ್ಷ ಸ್ಥಾನ, 3 ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ ಹಾಗೂ ರಾಜ್ಯ ಸಮಿತಿಗೆ ತಲಾ 1 ಸ್ಥಾನ, ಕಾರ್ಯದರ್ಶಿ 3 ಸ್ಥಾನಗಳು ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರ ಹುದ್ದೆಗೆ ಒಟ್ಟು 15 ಸ್ಥಾನಗಳಿಗೆ ಮತದಾನ ನಡೆಯಿತು. ಜಿಲ್ಲಾ ಚುನಾವಣಾಧಿಕಾರಿ ತಹಸೀಲ್ದಾರ್ ಮಲ್ಲಣ್ಣ ನೇತೃತ್ವದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಜಿ. ಸುರೇಶ್ ರೆಡ್ಡಿ ಹಾಗೂ ಪೋಲಿಂಗ್ ಅಧಿಕಾರಿಗಳು ಮತದಾನ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ರಾಜ್ಯ ಸಮಿತಿ ಸದಸ್ಯ ಸ್ಥಾನಕ್ಕೆ ಪಿ. ಪರಮೇಶ್ವರ್ ಅವರು 92 ಮತಗಳನ್ನು ಗಳಿಸಿದರೆ, ಬಸವರಾಜ್ ನಾಗರದಿನ್ನೆ ಅವರು 138 ಮತಗಳನ್ನು ಪಡೆದು ಜಯ ಗಳಿಸಿದರು. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೆ. ಸತ್ಯನಾರಾಯಣ ಮತ್ತು ಆರ್. ಗುರುನಾಥ್ ಸ್ಪರ್ಧಿಸಿದ್ದರು. ಇವರಲ್ಲಿ ಆರ್. ಗುರುನಾಥ್ ಅವರು 17 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಗುರುನಾಥ್ 128 ಮತಗಳನ್ನು ಪಡೆದರೆ, ಸತ್ಯನಾರಾಯಣ ಅವರು 111 ಮತಗಳನ್ನು ಪಡೆದರು. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸಿದ್ದಯ್ಯ ಸ್ವಾಮಿ 136 ಮತಗಳಿಂದ ಜಯಗಳಿಸಿದರೆ, ಇ. ವೀರಾರೆಡ್ಡಿ 102 ಮತಗಳನ್ನು ಪಡೆದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಬೆನ್ನೂರು 119, ಮಹಾನಂದ 121 ಹಾಗೂ ಸುಗುರೇಶ ಗುಡಿ 126 ಮತಗಳನ್ನು ಪಡೆದು ಉಪಾಧ್ಯಕ್ಷರಾದರು. ಶರಣಬಸವ ನೀರಮನವಿ 117 ಹಾಗೂ ಅಮರೇಶ್ ಕಲ್ಲೂರು 103 ಮತಗಳನ್ನು ಪಡೆದರು. ಬಸವರಾಜ್ ಭೋಗಾವತಿ 149, ರಾಘವೇಂದ್ರ ಗುಮಾಸ್ತೆ 107 ಹಾಗೂ ಶರಣಯ್ಯ ಒಡೆಯರ್ 128 ಮತಗಳನ್ನು ಪಡೆದು ಕಾರ್ಯದರ್ಶಿ ಸ್ಥಾನಕ್ಕೆ ಆಯ್ಕೆಯಾದರು. ಹಾಗೂ ಖಾನ್ ಸಾಬ್ ಮೋಮಿನ್ 104 ಮತ್ತು ರವಿಕುಮಾರ್ 66 ಮತಗಳನ್ನು ಪಡೆದರು. ಖಜಾಂಚಿ ಸ್ಥಾನಕ್ಕೆ ಕಣದಲ್ಲಿ ಇದ್ದ ಮಲ್ಲಿಕಾರ್ಜುನಯ್ಯ ಮತ್ತು ಜಯರಾಮ್ ಎಂ ಅವರಲ್ಲಿ ಮಲ್ಲಿಕಾರ್ಜುನಯ್ಯ ಅವರು 120 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಜಯರಾಮ್ ಅವರು 101 ಮತಗಳನ್ನು ಪಡೆದರು. ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಮರೇಶ್ ಬೋವಿ 122, ಉದಯ್ ಆರೋಲಿಕರ್ 110, ಎಂ. ಗುಂಡಪ್ಪ 108, ಚಂದ್ರಶೇಖರ್ ಎರದಿನಹಾಳ 137, ತಾಯಪ್ಪ ಬಿ. ಹೊಸೂರು 116, ನೀಲಕಂಠಸ್ವಾಮಿ 127, ಪ್ರಕಾಶ್ ಮಸ್ಕಿ 109, ಬಲಭೀಮರಾವ್ ಕುಲಕರ್ಣಿ 133, ಮುತ್ತಣ್ಣ ಹೆಳವರ್ 113, ಮುಸ್ತಫಾ 116, ಲಕ್ಷ್ಮಣ್ ಕಪಗಲ್ ಅತಿ ಹೆಚ್ಚು 170 ಮತಗಳನ್ನು ಪಡೆದಿದ್ದು, ಪ್ರಸನ್ನ ಜೈನ್ 109, ವಿಶ್ವನಾಥ್ ಹೂಗಾರ್ 159, ಸಿದ್ದನಗೌಡ 112 ಹಾಗೂ ಹನುಮಂತ ನಾಯಕ್ 109 ಮತಗಳನ್ನು ಪಡೆದು ಗೆಲುವು ಸಾಧಿಸಿ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾದರು. ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಮತದಾನ ಪ್ರಕ್ರಿಯೆ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಿತು ಮತ್ತು ಮತ ಎಣಿಕೆ ಪ್ರಕ್ರಿಯೆ ಮತ್ತು ಫಲಿತಾಂಶವನ್ನು ಮತ ಎಣಿಕೆ ನಂತರ ಜಿಲ್ಲಾ ಚುನಾವಣಾಧಿಕಾರಿ ಮಲ್ಲಣ್ಣ ಅವರು ಘೋಷಿಸಿದರು. ಟಿಪ್ಪು ಸುಲ್ತಾನ್ ಅವರ ವೀರಾವೇಶ, ದೇಶಪ್ರೇಮ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕೆಂದು ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ ಹೇಳಿದರು.
ಅವರು ಇಂದು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ 276ನೇ ಜಯಂತಿ ಅಂಗವಾಗಿ ಟಿಪ್ಪು ಸುಲ್ತಾನ್ ವೃತ್ತದ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಮಹಾನಗರ ಪಾಲಿಕೆ ಉಪಮಹಾಪೌರ ಸಾಜಿದ್ ಸಮೀರ್ರೊಂದಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಎಲ್ಲ ಸಮುದಾಯದವರು, ಸಂಘ ಸಂಸ್ಥೆಗಳು ಸೇರಿಕೊಂಡು ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಟಿಪ್ಪು ಸುಲ್ತಾನ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಟಿಪ್ಪು ಸುಲ್ತಾನ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಮೈಸೂರು ಟಿಪ್ಪು ಸುಲ್ತಾನ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಟಿಪ್ಪು ಸುಲ್ತಾನ್ ಜಯಂತ್ಯೋತ್ಸವಕ್ಕೆ ಜಯವಾಗಲಿ. जब तक सूरज चांद रहेगा टिप्पू सुल्तान का नाम रहेगा. जब तक सूरज चांद रहेगा टिप्पू सुल्तान का नाम रहेगा. सुल्तान जिंदाबाद. जो हमारा गवर्नमेंट आया था सिद्धरामैया साहब की गवर्नमेंट में, कोई भी आज तक नहीं करे तो बात सिद्धरामैया साहब हमारे हजरत टिप्पू सुल्तान जयंती गवर्नमेंट से मनाने का एक आर्डर करे थे. वो होने के बाद आप लोगों को जो भी मालूम है, मडिकेरी कोडगी वाले को उठाकर हमारे भाइयों में लड़ाने की कोशिश कर जो फैसिस्ट मनोभावना रखते हैं वैसे लोग हमारे भाइयों में झगड़ा डालने की कोशिश कर एक टिप्पू सुल्तान जयंती को एक रोकने का कोशिश किया. और बीजेपी गवर्नमेंट आने के बाद टिप्पू सुल्तान जयंती को वो लोग एक गवर्नमेंट प्रोग्राम रद्द कर दिए. इसीलिए मैं अब फिर वो लोग हमारी गवर्नमेंट आने के बाद फिर कोशिश करने के बाद हमारे भाइयों के अंदर लड़ाने की कोशिश जो बीजेपी वाले हमेशा कर रहे हैं, इसलिए वो फसाद नहीं होना बोल को सिद्धरामैया साहब भी है ना हमारे अंदर हमारे टिप्पू सुल्तान के जितने भी जो सेकुलर जो माइंडसेट रखते हैं, जो ऐसे लोग सभी मिलकर हम यहाँ पर मनाया जा रहा है. हर कर्नाटक शहर के अंदर, सारे हिंदुस्तान के अंदर टिप्पू सुल्तान की जयंती मना रहे हैं. जैसा कि आप सभी जानते हैं, टिप्पू सुल्तान नाम एक ऐसी चीज़ है जो क़यामत तक वो नाम मिटने वाली नहीं है. इसीलिए जो उनके दौर में जो जंग हुई थी, तीसरी जंग जो मैसूर आंग्लो इंडियन एक जंग हुआ था, उस जंग में उनको एक शिकस्त हुई तो अपने 3 करोड़ 3 लाख का जो मुआवजा देने का एक बात था, उसके अंदर एक हमारे जो अंग्रेज़ों को अपने 2 बेटों को गिरवी रखकर जो हिंदुस्तान हमारे ज़मीन की रक्षा करने के लिए मिसाल दिए थे. इसीलिए टिप्पू सुल्तान एक ऐसा नाम है जो दुनिया कभी मिटा नहीं सकती. एक ऐसा टिप्पू सुल्तान की जयंती हम जो सब मना रहे हैं, हमारे लिए सब फ़ख्र की बात है. जो कितना भी लोग इस टिप्पू सुल्तान को नाम मिटाने के लिए बीजेपी वाले कम्युनल माइंड सेट रखने वाले फैसिस्ट लोग जो टिप्पू सुल्तान को, उनके इतिहास को जो मिटाने जा रहे हैं, वो कभी मिटने वाला नहीं. क़यामत तक टिप्पू सुल्तान, जब तक हम ज़मीन ये चांद या सूरज रहेगी, जब तक ये टिप्पू सुल्तान के नाम क़यामत तक रहने वाली है. इसीलिए सभी भाइयों को मैं पहली बात 270 पर 6 साल बाद टिप्पू सुल्तान की जयंती के लिए मैं सभी को मुबारकबाद देते हुए यहाँ पर सभी लोग हमारे भाई आए, उनको सभी को मैं शुक्रिया अदा करना चाहता हूँ. ಜಯಂತಿಯ ಶುಭಾಶಯಗಳನ್ನು ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟಿಪ್ಪು ಸುಲ್ತಾನ್ರವರು ಈ ದೇಶದಲ್ಲಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅನ್ನೋದಕ್ಕೆ ಈ ಇತಿಹಾಸ ಹೇಳ್ತಾ ಇದೆ. ಬ್ರಿಟಿಷರು ಅಷ್ಟು ವರ್ಷಗಳ ಕಾಲ ಈ ದೇಶವನ್ನು ಆಳುವಾಗಲೂ ಸಹ ಅವರು ಯಾರಿಗಾದರೂ ಅಂಜಿದ್ರೆ ಅದು ಟಿಪ್ಪು ಸುಲ್ತಾನ್ ಅಂತ. ಟಿಪ್ಪು ಸುಲ್ತಾನ್ ಶಹೀದ್ ಆದ ದಿನ ಅವರು ಹಬ್ಬ ಮಾಡ್ತಾರೆ. ಏನಂದರೆ ಈ ದೇಶದ ಇಡೀ ಇಂಡಿಯಾ ನಮ್ಮದಾಯಿತು ಅಂತ ಹೇಳ್ತಾರೆ. ಅಂದರೆ ಇಡೀ ಇಂಡಿಯಾದಲ್ಲಿ ಟಿಪ್ಪು ಸುಲ್ತಾನ್ ಒಬ್ಬರು ಭಾರತ ಪರವಾಗಿ ದೊಡ್ಡ ಹೋರಾಟಗಾರರಾಗಿದ್ದರು, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು ಅನ್ನೋದನ್ನ ಇದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಜೊತೆಗೆ ಟಿಪ್ಪು ಸುಲ್ತಾನ್ ಅವರು ಏನು ಮಾಡಿದಾರ, ಯಾಕೆ ಅವರನ್ನು ವಿರೋಧ ಮಾಡ್ತಾರೆ ಅಂತ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಟಿಪ್ಪು ಸುಲ್ತಾನ್ ರವರು ಸಮಾನತೆಯ ಸಾಕಾರ ಮೂರ್ತಿಯಾಗಿದ್ರು. ಫ್ಯಾಸಿಸ್ಟ್ ಶಕ್ತಿಗಳಿಗೆ ಸಮಾನತೆ ಆಗೋದಿಲ್ಲ. ನೀಲಿ ಅಂದ್ರೆ ಆಗೋದಿಲ್ಲ. ನೀಲಿ ಸಮಾನತೆಯ ಸಂಕೇತ, ತಾಯಿಯ ಸಂಕೇತ, ನೀರಿನ ಸಂಕೇತ. ನಾವು ನೀರಿನ ಸಂಸ್ಕೃತಿಯವರಿದ್ದೀವಿ. ಬೆಂಕಿಗೆ ನೀರೇ ಪರಿಹಾರ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಬೆಂಕಿ ಅಂದ್ರೆ ಕೇಸರಿ ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಟಿಪ್ಪು ಸುಲ್ತಾನ್ ಅವರು ಏನ್ ಮಾಡಿದ್ದಾರೆ ಈ ದೇಶಕ್ಕೆ ಅಂದ್ರೆ, ದಲಿತರಿಗೆ ಭೂಮಿಯ ಉಳುವಂತ ಹಕ್ಕಿರ್ಲಾರ್ದಷ್ಟೀಗ
ದಲಿತರಿಗೆ ಭೂಮಿ ಕೊಡುವಂತ ಕೆಲಸ ಮಾಡಿದ್ದಾರೆ. ಹಿಂದೂ ದೇವಾಲಯಗಳಿಗೆ ಏನು ಜೀರ್ಣೋದ್ಧಾರಗಳನ್ನು ಮಾಡಿದ್ದಾರೆ. ಅಂಥವ್ರನ್ನ ಹಿಂದೂ ವಿರೋಧ ಅನ್ನುವಂಥ ಪಟ್ಟ ಕಟ್ತಕ್ಕಂಥ ಕೆಲಸ ಈ ಮನುವಾದಿಗಳು ಮಾಡಕತ್ತಾರ. ಅವರು ಯಶಸ್ವಿ ಆಗೋದಿಲ್ಲ. ಯಾಕಂದ್ರೆ ಸುಳ್ಳು ಯಾವಾಗಲೂ ಗೆಲ್ಲೋದಿಲ್ಲ, ಸತ್ಯನೇ ಗೆಲ್ತದ. ಇದು ಸತ್ಯ ಇದೆ. ಸೂರ್ಯ ಚಂದ್ರ ಇರೋ ತನಕ ಟಿಪ್ಪು ಸುಲ್ತಾನ್ ಅವ್ರು ಇರ್ತಾರ. ಮಹಿಳೆಯರಿಗೆ ಅವರು ದೊಡ್ಡ ಸ್ಥಾನವನ್ನು ಕೊಡ್ತಾರ. ಸುಮ್ಮನೆ ಹೇಳೋದಲ್ಲ, ಅವ್ರು ಮಾಡಿ ತೋರಿಸಿದಾರೆ. ಮಹಿಳೆಯರಿಗೆ ದೊಡ್ಡ ಗೌರವವನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರಿಗೆ ಯಾರು ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅವರನ್ನು ವಿರೋಧ ಮಾಡ್ತಕ್ಕಂಥ ಕೆಲಸ ಈ ದೇಶದ ಮನುವಾದಿಗಳು ಮಾಡಕತ್ತಾರ. ಹಾಗಾಗಿ ಅದು ಅಂಬೇಡ್ಕರ್ನವರು ಸೋಲಿಸಿರೋ ಸಹ ಮನುವಾದಿಗಳೇ, ಟಿಪ್ಪು ಸುಲ್ತಾನನ್ನು ವಿರೋಧ ಮಾಡ್ತಕ್ಕಂಥವ್ರು ಮನುವಾದಿಗಳೇ. ಅವ್ರಿಗೆ ಸಮಾನತೆ ಅಂದ್ರೆ ಆಗೋದಿಲ್ಲ. ಸಮಾನತೆ ವಿರೋಧಗಳು ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಮನುವಾದಿಗಳು. ಮನುಸ್ಮೃತಿಯೇ ನಮಗೆ ಹೆಚ್ಚು ಅಂತ ಹೇಳ್ತಾರೆ. ಹಾಗಾಗಿ ಬಂಧುಗಳೇ, ಈ ದೇಶ ನಡೀತಕ್ಕಂಥ ಸಂವಿಧಾನದ ಪ್ರಕಾರ ಸಂವಿಧಾನದ ಆಶಯಗಳೇನಿದಾವೆ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ನ್ಯಾಯ, ಈ 4 ಅಂಗಗಳು ಏನು ಕುರ್ಚಿಯ ಕಾಲುಗಳಿದ್ದಂಗ. ಇವುಗಳನ್ನ ಒಂದು ಕಾಲು ತೆಗೆದ್ರೆ ಕುರ್ಚಿ ಕುಂಟಾಡ್ತದ. ಹಂಗಾಗಿ ಸಮಾನತೆ ವಿರೋಧಿಗಳು ಮನುವಾದಿಗಳು, ಸ್ವಾತಂತ್ರ್ಯದ ವಿರೋಧ ಮನುವಾದಿಗಳು, ನ್ಯಾಯದ ವಿರೋಧಿಗಳು ಮನುವಾದಿಗಳು, ಭ್ರಾತೃತ್ವದ ವಿರೋಧಿ ಮನುವಾದಿಗಳು ಇದನ್ನ ಅಲ್ಲಾಡಿಸ್ಲಿಕ್ಕೆ ನೋಡ್ತಿದ್ದಾರ. ಹಾಗಾಗಿ ಈ ದೇಶದಲ್ಲಿ ನಾವೇನಾದ್ರೂ ಇವತ್ತು ಬಟ್ಟೆ ಹಾಕಿದ್ದೀವಿ, ಇವತ್ತು ಭೂಮಿಯ ಒಡೆಯರಾಗಿದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಟಿಪ್ಪು ಸುಲ್ತಾನರಾಗ್ತಾರ. ಅವರ ಹಾದಿಯಲ್ಲಿ ಅಂಬೇಡ್ಕರ್ ಅವರು ಇವೆಲ್ಲ ಇರ್ಬೇಕಂತ ಹೇಳ್ಬಿಟ್ಟು ಸಾಧುರು, ಸತ್ಪುರುಷರು, ಆರೂಢರು, ಅವರೂಢರು, ಸೂಫಿಗಳು ಹೇಳಿರ್ತಕ್ಕಂಥ ಸಮಾನತೆ ತತ್ವವನ್ನ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೀತಾರ. ಸಂವಿಧಾನ ಯಾಕೆ ವಿರೋಧ ಆಗ್ತದೆ ಅಂತಂದ್ರೆ, ಆ ಸಂವಿಧಾನದಲ್ಲಿ ನಮ್ಮ ಪೂರ್ವಿಕರು ಎಲ್ಲರಿದ್ದಾರೆ. ಅದು ಬುದ್ಧನಿಂದ ಹಿಡ್ಕೊಂಡು ಸೂಫಿಗಳಿಂದ ಹಿಡ್ಕೊಂಡು ಎಲ್ಲರೂ ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲರೂ ಸಂವಿಧಾನದ ಒಳಗಡಿದ್ದಾರೆ. ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಕುಲವೆಂದು ಬಡದಾಡಬೇಡ್ರಿ, ಹುಚ್ಚಪ್ಪಗಳಿರ ಕುಲದ ನೆಲೆಯೇನಾದ್ರೂ ಬಲ್ಲಿರ ಅಂತ ಕನಕದಾಸ ಕೇಳಿದ್ರು. ಅವರು ಆರ್ಟಿಕಲ್ 17ರಲ್ಲಿದ್ದಾರೆ. ಯಾಕಂದ್ರೆ ತಾರತಮ್ಯ ಮಾಡಬಾರ್ದು, ಜಾತಿ ಭೇದ ಮಾಡಬಾರ್ದು ಅಂತ ಆರ್ಟಿಕಲ್ 17 टीपू सुल्तान 276वीं योम पैदाइश के मौके पर हम टीपू सुल्तान सर्कल में सब लोग जमा होके, इसमें हमारे रिटायर्ड एमएलए मोहम्मद शाह आलम साहब और हमारे टीपू सुल्तान के बानी सईद भाई और हमारे डिस्ट्रिक्ट प्रेसिडेंट हाई फेरोज साहब, सिटी प्रेसिडेंट मासूम साहब और तमाम हमारे एसी भाई जो विश्वनाथ भट्टी है, हमारे मारेपा साहब है, कांग्रेस के और जो दूसरे लीडर्स आए इसमें हमारे मासूम भाई, हमारे बी रमेश, हम तमाम लोग आज इस सर्कल पे जमा होके जो हर साल की तरह इस साल भी उनका जन्मदिन जोश व खरोश से मनाए हैं। हम इंशाअल्लाह हमारे साथ साथ आने वाली नस्ल भी ता क़यामत तक इस जन्मदिन को मनाएगी, क्योंकि टीपू सुल्तान मुसलमान के एक रहनुमा नहीं, हिंदुस्तान के एक मर्द मुजाहिद थे। इनका जन्मदिन सारे कौम के जो सेकुलर माइंड रखते हैं उन्होंने हर साल जो खरोश से मनाते हैं। इसी तरह हम भी हर साल मनाएंगे। और अभी हमारे पास साहब ने बताया है कि इस टीपू सुल्तान सर्कल पे एक टीपू सुल्तान की स्टैचू के बारे में जो उन्होंने कॉरपोरेशन को एक मेमोरेंडम दे के उस बनाने के लिए अपील करेंगे। इंशाल्लाह मैं आज कॉरपोरेशन के डिप्टी मीर की हैसियत से मैं बोल रहा हूँ, तमाम लोग मिलके अगर एक एजुटेशन यानी तो एक मेमोरेंडम कॉरपोरेशन को देंगे तो अगर उसमें कानून में गुंजाइश है स्टैचू की तो स्टैचू बनाएंगे, नहीं तो जो उनका हर जगह जो सर्कल बनाने उस तरीके का आने वाले साल तक हम सब मिलके इंशाल्लाह इसको रेडी करेंगे। बिल्कुल टीपू सुल्तान रहमतुल्लाह अलैह का 276वां जन्मदिन मना रहे हैं रायचूर ज़िले के सतह पे, जिसके सदारत अली जनाब शाह आलम साहब और हमारे टीपू सुल्तान के राज संचालक सैयद हुसैन साहब कमेटी के लिए मैं उनका शुक्रगुजार हूँ। टीपू सुल्तान के ताल्लुक से बात करना सब मेरे दूसरे कम्युनिटी के भाई लोग, मेरे बड़े भाई शाह आलम भाई, सैयद हुसैन साहब सब बता चुके हैं टीपू सुल्तान क्या है। मैं बोलना नहीं चाहता हूँ ज़्यादा। टीपू सुल्तान का एक ही शेर कहते हुए मैं तमाम शहरान रायचूर के अवाम को मुबारकबाद देता हूँ। 100 साल ज़िंदगी से एक दिन की शेर की ज़िंदगी बेहतर है। टीपू सुल्तान ने कहा है जब तक हमारा दम है और हमारे आने वाले बच्चों को भी हम बोल के देंगे, टीपू सुल्तान सर्कल पे टीपू सुल्तान जन्मदिन मनाते रहेंगे। शुक्रिया, अस्सलाम वालेकुम। ಈ ಸಂದರ್ಭದಲ್ಲಿ ಪ್ರಮುಖರಾದ ಅಬ್ದುಲ್ ಐ ಫಿರೋಜ್, ಸೈಯದ್ ಹುಸೇನ್, ನಗರಸಭೆ ಮಾಜಿ ಸದಸ್ಯ ಶೇಖ್ ಮಾಸೂಮ್, ದಸ್ತಗಿರಿ, ಖಾಜಾ ಅಸ್ಲಂ, ಬಿ ರಮೇಶ್,
ಯೂಸುಫ್ ಖಾನ್, ಕೊಂಡಪ್ಪ, ಹಮ್ರಾಜ್, ಎಂಆರ್ ಬೇರಿ, ಕರೀಂ, ವಿಶ್ವನಾಥ್ ಪಟ್ಟಿ, ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟ ರಾಜ್ಯಾಧ್ಯಕ್ಷ ಎಲ್ ಸುರೇಶ್, ಎಸ್ ನರಸಿಂಹಲು, ಫಕ್ರುದ್ದೀನ್ ಅಲಿ, ಮೊಹಮ್ಮದ್ ಶೇಖ್, ಜಲಾಲ್, ಎಂಡಿ ಮಾಸೂಮ್, ಅನ್ವರ್ ಬಾಷಾ, ಜಂಬಣ್ಣ, ಮಂಜು, ನಾಗೇಂದ್ರ, ರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಡ್, K9, ವಿವಾರ್ಡ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಕಲ್ಯಾಣ ಕರ್ನಾಟಕ ಸಮನ್ವಯ ಸಮಿತಿಯಿಂದ ದಿವ್ಯಾಂಗ ಮಕ್ಕಳೊಂದಿಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ರಾಯಚೂರು ನಗರದ ಮಾಣಿಕ್ ಪ್ರಭು ದಿವ್ಯಾಂಗ ಮಕ್ಕಳ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಾಲೆಯ ವಿದ್ಯಾರ್ಥಿಗಳಿಂದ ಕನ್ನಡ ರಾಜ್ಯೋತ್ಸವ ಗೀತೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಮತ್ತು ಡಿ ಈರೇಶ್ ವಕೀಲರು, ಪಕ್ಷದ ಜಿಲ್ಲಾಧ್ಯಕ್ಷರು ಶಾಲೆಯ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಕುರಿತು ಮಾತನಾಡಿದರು. ಎಂ ತಿಮ್ಮಾರೆಡ್ಡಿ ಶಾಲೆ ಮುಖ್ಯ ಶಿಕ್ಷಕರಾದ ಯಾತ್ನಾಳ್, ಶಾಲಾ ಶಿಕ್ಷಕರಾದ ರಂಗನಾಥ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ, ಗೋಪಾಲಯ್ಯ, ಬಿ ಈರಣ್ಣ, ಸಂಗಪ್ಪ ವಕೀಲರು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಕಾಶ್ ವಿಶ್ವಕರ್ಮ ನೆರವೇರಿಸಿದರು. ನಗರದ ಹೊರವಲಯದ 7 ಮೈಲ್ ಬಳಿ ರವಿವಾರ ತಡರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹೊಸಪೇಟೆಯಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಸ್ಲೀಪರ್ ಕೋಚ್ ಬಸ್ ಪಲ್ಟಿಯಾಗಿ 13 ಪ್ರಯಾಣಿಕರು ಗಾಯಗೊಂಡ ಘಟನೆ ನಡೆದಿದೆ. ಅಪಘಾತ ರವಿವಾರ ತಡರಾತ್ರಿ ಸುಮಾರು 2:30 ವೇಳೆಗೆ ನಡೆದಿದೆ. ಬಸ್ 7 ಮೈಲ್ ಹತ್ತಿರದ ಹುಣಸಿಹಾಳಹುಡ ಗ್ರಾಮಕ್ಕೆ ಹೊರಡುವ ರಸ್ತೆ ಪಕ್ಕದಲ್ಲಿ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಸ್ಥಳದಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಯಿತು. ಘಟನೆಯ ನಂತರ ಸ್ಥಳೀಯರು ಮತ್ತು ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಬಸ್ಸಿನಿಂದ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಲು ಸಹಕಾರ ನೀಡಿದರು. ಅಪಘಾತದಲ್ಲಿ ಪ್ರತಾಪ್ ಸಿಂಗ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದು, ಅವರ ಮೊಣಕಾಲು ಮತ್ತು ಪಾದದಲ್ಲಿ ಭಾರೀ ಪೆಟ್ಟು ಬಿದ್ದಿದೆ. HM ಸ್ವಪ್ನ ಹಾಗೂ ವೀರೇಶ್ ಎಂಬ ಪ್ರಯಾಣಿಕರ ಎಡಗೈ ಮುರಿದಿದೆ. ಇದಲ್ಲದೆ ಉಷಾ, ಮಂಜುನಾಥ್, ಶ್ರೇಯಸ್, ಕೊಟ್ರಪ್ಪ, ದೀಪಾ, ಲಲಿತಾ ಹಜಾರೆ, ರೇಣುಕಾ, ಪ್ರಿಯಾಂಕಾ, ಶ್ವೇತಾ ಹಾಗೂ ಶಾದಾಬಾಯಿ ಎಂಬ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಎಲ್ಲ ಗಾಯಾಳುಗಳನ್ನು ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದ ನಂತರ ಗ್ರಾಮೀಣ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪ್ರಕರಣ ದಾಖಲಿಸಲಾಗಿದೆ. ಬಸ್ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದ ಜಮೀನಿನಲ್ಲಿ ಉರುಳಿದ ಪರಿಣಾಮ ಬಸ್ನ ಮುಂದೆ ಹಾಗೂ ಬದಿಯ ಭಾಗ ಸಂಪೂರ್ಣ ಧ್ವಂಸಗೊಂಡಿದೆ. ಸ್ಥಳೀಯರು ಈ ಮಾರ್ಗದಲ್ಲಿ ಆಗಾಗ ಅಪಘಾತಗಳು ಸಂಭವಿಸುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, 4 ಪಥದ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ತಿರುವುಗಳಲ್ಲಿ ಎಚ್ಚರಿಕೆ ಫಲಕಗಳು ಹಾಗೂ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಲು ಸಾರಿಗೆ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಗಂಭೀರ ಗಾಯಾಳುಗಳ ಸ್ಥಿತಿ ಸ್ಥಿರವಾಗಿದ್ದು, ಉಳಿದವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ನಗರದ ಹೊರವಲಯದ ಈ ಮಾರ್ಗವು ಬೃಹತ್ ವಾಹನ ಸಂಚಾರದಿಂದ ತುಂಬಿದ್ದು, ಕಳೆದ ಕೆಲವು ತಿಂಗಳಲ್ಲಿ ಇದೇ ರಸ್ತೆಯಲ್ಲಿ ಹಲವು ಅಪಘಾತಗಳು ನಡೆದಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ಮುಂದಿನ ತನಿಖೆ ಮುಂದುವರಿಸಿದ್ದಾರೆ. ದೇದುರ್ಗ ಗಬ್ಬೂರು ಪೊಲೀಸ್ ಠಾಣೆಯ PSI ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರು ರಾಯಚೂರು ತಾಲೂಕಿನ ಮುರಾನ್ಪುರ ಬಳಿ ಅಪಘಾತಕ್ಕೆ ಈಡಾಗಿದ್ದು 5 ಗಾಯಗೊಂಡಿದ್ದಾರೆ. ಭಾನುವಾರ ಮಧ್ಯರಾತ್ರಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ PSI ಅರುಣ್ ಕುಮಾರ್ ರಾಥೋಡ್ ಅವರ ಕಾಲಿಗೆ ಗಂಭೀರ ಗಾಯಗಳಾಗಿವೆ. ಅವರ ಪತ್ನಿ, 2 ಮಕ್ಕಳು ಹಾಗೂ ಕಾರು ಚಾಲಕನಿಗೂ ಗಾಯಗಳಾಗಿವೆ. ಗಾಯಾಳುಗಳನ್ನು ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಕೂಡ್ಲಿಗಿಯಲ್ಲಿ CM ಕಾರ್ಯಕ್ರಮದ ಬಂದೋಬಸ್ತಿಗೆ PSI ತೆರಳಿದ್ದರು. ವಾಪಸ್ ಮರಳುವಾಗ ಕುಟುಂಬದವರೊಂದಿಗೆ ಖಾಸಗಿ ಕಾರಿನಲ್ಲಿ ಬರುತ್ತಿದ್ದಾಗ ಈ ಅಪಘಾತ ನಡೆದಿದೆ. ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ 2ನೇ ಅವಧಿಗೆ ಅಧ್ಯಕ್ಷರಾಗಿ ಗುರುನಾಥ್, ಪ್ರಧಾನ ಕಾರ್ಯದರ್ಶಿಯಾಗಿ ಸಿದ್ದಯ್ಯ ಸ್ವಾಮಿ ಕುಕ್ನೂರು ಆಯ್ಕೆ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ. ನಗರದ ಮಾಣಿಕ್ ಪ್ರಭು ದಿವ್ಯಾಂಗ ಮಕ್ಕಳ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ. ಸ್ಲೀಪರ್ ಕೋಚ್ ಬಸ್ ಪಲ್ಟಿ, 13 ಜನರಿಗೆ ಗಾಯ. ಮತ್ತು ಮುರಾನ್ಪುರ ಬಳಿ ಕಾರು ಪಲ್ಟಿ, ಗಬ್ಬೂರು PSI ಸೇರಿ 5 ಗಾಯ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತೆ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.